ಬೆಂಗಳೂರಿನಲ್ಲಿ ಬಹುಶಃ ಗುಂಡಿ ಮುಕ್ತ ರಸ್ತೆಗಳನ್ನು ನೋಡೋಕೆ ಸಾಧ್ಯನೇ ಇಲ್ವಾ ಈ ಜೀವಮಾನದಲ್ಲಿ ಅಂತ ರಸ್ತೆ ಗುಂಡಿಗಳನ್ನು ಇತ್ತೀಚೆಗೆ ಮುಚ್ತೀವಿ ಅಂತ ಕೆಲಸ ಕೈ ಹಾಕಿದ ಬಿಬಿಎಂಪಿ ಒಂದೇ ಒಂದು ಮಳೆಗೆ ಹಾಕಿದಂತಹ ಟಾರ್ ಎಲ್ಲವೂ ಕೂಡ ಕಿತ್ತು ಬರುವಂತಹ ಕೆಲಸಗಳನ್ನು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮತ್ತೆ ಕಳಪೆ ಕಾಮಗಾರಿಗೆ ಹೆಸರಾದ ಬಿಬಿಎಂಪಿ ಹೇಳೋದೊಂದು ಮಾಡೋದಿನ್ನೊಂದು. ರಸ್ತೆಯಲ್ಲಿ ಗುಂಡಿ ತೆಗೆದ್ರೂ ಕೇಳಲ್ಲ ಬಿಬಿಎಂಪಿ. ಬಿಬಿಎಂಪಿಯ ರಸ್ತೆಯಲ್ಲಿ ಯಾರೇ ಅಗೆದು ಏನೇ ಕೆಲಸ ಮಾಡಿದ್ರೂ ಅದಕ್ಕೆ ಬಿಬಿಎಂಪಿಯಿಂದ ಅನುಮತಿ ಪಡಿಬೇಕು. ಹಾಗೆಯೇ ಗುಂಡಿ ತೆಗೆದು ಕೆಲಸವಾದ ಬಳಿಕ ಗುಂಡಿಯನ್ನ ಮುಚ್ಚಬೇಕು. ಇದು ಈಗಾಗಲೇ ಇರುವಂತಹ ನಿಯಮ. ಆದರೆ ಈ ನಿಯಮ ಬರೀ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಬಳಿಯ ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ಇರುವ ರಸ್ತೆಯಲ್ಲಿ ಕೆಲ ದಿನಗಳ ಹಿಂದೆ ಕೇಬಲ್ ಅಳವಡಿಕೆಗಾಗಿ ಜೆಸಿಬಿ ಮೂಲಕ ರಸ್ತೆ ಅಗೆದಿದ್ದಾರೆ. ಆದರೆ ಅದನ್ನ ಸರಿಯಾಗಿ ಟಾರ್ ಹಾಕಿ ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ. ಕಳೆದ ವಾರದಿಂದ ಮಳೆ ಆಗ್ತಾ ಇರೋದ್ರಿಂದ ರಸ್ತೆಯ ಗುಂಡಿ ದೊಡ್ಡದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಸುಮಾರು 10 ಅಡಿ ಉದ್ದ 4 ಅಡಿ ಅಗಲದಷ್ಟು ಗುಂಡಿಯಾಗಿದ್ದು ಇದನ್ನ ಕೂಡಲೇ ಸರಿ ಮಾಡದೆ ಹೋದ್ರೆ ಇನ್ನಷ್ಟು ರಸ್ತೆ ಗುಂಡಿ ದೊಡ್ಡದಾಗಲಿದೆ. ಅವಾಗ ರೆಡಿ ಮಾಡ್ತಾ ಇರ್ತಾರೆ, ಒಂದು ಕ್ಲೀನಾಗಿ ಒಂದು ಕೆಲಸ ಮಾಡಲ್ಲ ನೋಡ್ರಿ. ಈಗಲೂ ಗಾಡಿ ನೋಡ್ರಿ ಪಂಚರ್ ಆಗಿ ನಿಂತ್ಕೊಳ್ತು. ಟೂ ವೀಲರು ಬರ್ತಾ ಇರ್ತಾರೆ, ಮಳೆ ನೈಟ್ ಉಯ್ದಿರೋ ಮಳೆಗೆ ಇದು ಕಿತ್ತೋಗಿದೆ. ಯಾವಾಗಲೂ ಇದೇ ಪರಿಸ್ಥಿತಿನೇ, ತೊಂದರೆ ಆಗುತ್ತೆ, ಟ್ರಾಫಿಕ್ ಆಗುತ್ತೆ ಅಂತಾರೆ. ಯಾವುದೋ ಒಂದು ಕೆಲಸಗಳು ನೀಟಾಗಿ ಕೆಲಸಗಳು ಮಾಡಲ್ಲ. ಪಬ್ಲಿಕ್ಗೆ ತುಂಬಾ ತೊಂದರೆ, ಡ್ರೈವಿಂಗ್ ಅಂತೂ ಮಾಡೋಕ್ಕೆ ಆಗಲ್ಲ. ಯಾರೋ ಟೂ ವೀಲರ್ ಬಂದರೆ ನೋಡ್ರಿ, ಪಾಯ ಇದೆ, ಗೋಡೆ ಇದೆ, ದಬ್ಬಕೊಂಡು ಬಿದ್ದು ಬಿಲ್ಡೆ ಗಿಲ್ಡೆ ಹೊಡ್ಕೊಬಿಡ್ತಾರೆ. ಇದು ಮೊನ್ನೆಯಿಂದ ಜೆಸಿಪಲ್ಲಿ ಆಗಿದ್ರು ಸರ್, ಕೇಬಲ್ದು ಲೈನ್ ಕರೆಂಟ್ದಂತ ತುಂಬ ಹಳ್ಳ ಇತ್ತು. ಮೊನ್ನೆ ಒಬ್ಬರು ಫ್ಯಾಮಿಲಿ ಅವ್ರು ಬಿದ್ದೋಗಿದ್ರು ಸರ್. ನಾವೇ ಇಲ್ಲೇ ಐಎಸ್ಎಲ್ಲೇ ಕೆಲಸ ಮಾಡೋದು. ತುಂಬ ಹಳ್ಳ ಇತ್ತು. ಇವ್ರಿಗೆ ಫುಲ್ಲು ನಿನ್ನೆ ಮಳೆ ನೀರು ಬಂದಿದ್ದಕ್ಕೆ ಫುಲ್ ಹಳ್ಳ ಆಗಿಬಿಟ್ಟಿತ್ತು ಸರ್. ಅದು ನಾವು ಏನು ಹೇಳೋಕ್ಕಾಗತ್ತೆ ಸರ್, ಅವ್ರು ಅರ್ಥ ಮಾಡ್ಕೋಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಸರ್ ಇದಕ್ಕೆ? ನಮ್ಮ ಪ್ರಾಣನ ಅವರು ಸುಮ್ಮನೆ ತಮಾಷೆ ಮಾಡ್ಕೊತವ್ರೆ ಪ್ರಾಣಗಳನ್ನೆಲ್ಲ. ಈ ರಸ್ತೆಗೆ ಟಾರ್ ಹಾಕಿ ಇನ್ನೂ 3-4 ತಿಂಗಳಾಗಿಲ್ಲ. ಆದ್ರೆ ಈ ರೀತಿ ಗುಂಡಿ ಆಗಿದೆ ಆಗ್ಲೇ. ಇನ್ನು ಮಳೆಗಾಲ ಬೇರೆ ಶುರುವಾಗ್ತಾ ಇದ್ದು ಇನ್ನಷ್ಟು ರಸ್ತೆ ಹಾಳಾಗುವ ಸಾಧ್ಯತೆ ಇದೆ. ಅಲ್ಲಿನ ಅವ್ಯವಸ್ಥೆ ಹೇಗಾಗಿದೆ, ವಾಹನ ಸವಾರರು ಹೇಗೆ ಪರದಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ತೋರಿಸಿದ್ದಾರೆ, ನೀವೇ ನೋಡಿ. ಸಿಲಿಕಾನ್ ಸಿಟಿ ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಪ್ರತಿ ವರ್ಷ ಬಿಬಿಎಂಪಿ ಮಾಡುತ್ತೆ. ಆದರೆ ಬೆಂಗಳೂರು ರಸ್ತೆಗಳು ಗುಂಡಿ ಮುಕ್ತ ಆಗೋದಿಲ್ಲ ಅನ್ನೋದಕ್ಕೆ ನಾನಿರುವಂಥ ರಸ್ತೆ ಒಂದು ಉದಾಹರಣೆ. ಈ ರಸ್ತೆ ಬಂದು ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ಇರುವಂಥದ್ದು. ಟಾಟಾ ಇನ್ಸ್ಟಿಟ್ಯೂಟಿನಲ್ಲಿ ಇರುವಂಥ ಈ ರಸ್ತೆ ಏನು ನೀವು ಕಾಣಿಸ್ತಿದ್ದೀರಾ, ಇದು ಮೇಕ್ರಿ ಸರ್ಕಲಿಂದ ಯಶವಂತಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಮೇಕ್ರಿ ಸರ್ಕಲ್ ಕಡೆ ಹೆಬ್ಬಾಳ ಕಡೆಯಿಂದ ಬರುವಂಥವ್ರು ಯಶವಂತಪುರ ಕಡೆ ಹೋಗುವಂಥವ್ರು ಇದೇ ರಸ್ತೆಯಲ್ಲಿ ಯಶವಂತಪುರಕ್ಕೆ ಸಾಕ್ತಾರೆ. ಇಲ್ಲಿ ಕಳೆದ 15 ದಿವಸದ ಹಿಂದೆ ಇಲ್ಲಿ ಜೆಸಿಬಿ ಮೂಲಕ ಒಂದು ಗುಂಡಿಯನ್ನು ತೋಡಲಾಗಿದೆ. ಅಂದರೆ ರಸ್ತೆ ಹಾಕಿ ಇನ್ನೂ 2-3 ತಿಂಗಳು ಕೂಡ ಆಗಿಲ್ಲ. ರಸ್ತೆ ಹಾಕಿದ ನಂತರದಲ್ಲಿ ಗುಂಡಿ ತೋಡಿದ್ದಾರೆ. ಗುಂಡಿ ತೋಡಿದಂತಹ ಮಣ್ಣು ಸಹ ರಸ್ತೆಯ ಪಕ್ಕದಲ್ಲೇ ಹಾಕೋಗಿದ್ದಾರೆ. ಈಗಾಗಲೇ ಬಿಬಿಎಂಪಿ ಮತ್ತು ರಾಜ್ಯ ಸರ್ಕಾರ ಒಂದು ನಿಯಮ ಮಾಡಿತ್ತು, ಯಾರು ರಸ್ತೆಯಲ್ಲಿ ಗುಂಡಿ ತೋಡ್ತಾರೋ ಆ ಗುಂಡಿ ತೋಡೋದಕ್ಕಿಂತ ಮುಂಚೆ ಬಿಬಿಎಂಪಿ ಇಂಥ ಪರ್ಮಿಷನ್ ತಗೋಬೇಕು. ಮತ್ತು ಗುಂಡಿ ತೋಡಿದ ನಂತರದಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಅದನ್ನು ಮುಚ್ಚಬೇಕು ಅಂತ ರೂಲ್ಸ್ ಇತ್ತು. ಆದರೆ ಅದನ್ನು ಮಾಡದೆ ಬಿಟ್ಟಿರುವಂಥದ್ದು. ಮತ್ತೊಂದು, ಬೆಂಗಳೂರಲ್ಲಿ ಕಳೆದ ವಾರದಿಂದ ಮಳೆ ಆಗ್ತಿದೆ. ಈ ಮಳೆಯ ಪರಿಣಾಮದಿಂದ ಇಲ್ಲಿ ವಾಹನ ಸವಾರರು ಹರಸಾಹಸ ಪಡೋ ರೀತಿಯಾಗೋಗಿದೆ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಪೂರ್ವ ಮುಂಗಾರು ಮಳೆ ಚುರುಕಾಗಿದೆ. ಇನ್ನು 15 ದಿನಕ್ಕೆ ಮುಂಗಾರು ಶುರುವಾಗಲಿದೆ. ಬಿಬಿಎಂಪಿ ಕೂಡಲೇ ಎಚ್ಚೆತ್ತು ಇಂತಹ ಸಣ್ಣ ಪುಟ್ಟ ಗುಂಡಿಗಳನ್ನ ಸರಿ ಮಾಡದೆ ಹೋದ್ರೆ ಇಡೀ ರಸ್ತೆ ಗುಂಡಿಮಯ ಆಗೋದ್ರಲ್ಲಿ ಡೌಟೇ ಇಲ್ಲ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.